ದೇವರ ಅತಿ ಪರಿಶುದ್ಧವಾದ ನಮಗೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 29ನೇ ಅಧ್ಯಾಯದಲ್ಲಿ 14ನೇ ವಾಕ್ಯ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕ ಆಶ್ಚರ್ಯವೂ ಅದ್ಭುತವೂ ಆದ ಕಾರ್ಯಗಳನ್ನು ಇನ್ನೂ ಮಾಡುವೆನು. ಅವರ ಜ್ಞಾನಿಗಳ ಜ್ಞಾನವೂ ಅಳಿಯುವುದು, ಅವರ ವಿವೇಕಿಗಳ ತಿಳುವಳಿಕೆಯು ಅಡಗಿಕೊಳ್ಳುವುದು ಎಂದನು. ದೇವರಿಗೆ ಸ್ತೋತ್ರ. ಪ್ರಾಫೆಟ್ ಐಶಾಯ ಚಾಪ್ಟರ್ 29 ವರ್ಡ್ 14. So I will startle them with one unexpected blow after another. Those who are wise will turn out to be fools, and all their cleverness will be ಯೂಸ್ಲೆಸ್. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ವಾಕ್ಯ ಭಾಗದಲ್ಲಿ ಕರ್ತನ ಸರ್ವಶಕ್ತನ ದೇವರು ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದಾರೆ. ಹೀಗಿರುವುದರಿಂದ ನಾನು ಈ ಜನರ ಮಧ್ಯದಲ್ಲಿ ಅಧಿಕ ಆಶ್ಚರ್ಯವೂ ಅದ್ಭುತವೂ ಆದ ಕಾರ್ಯಗಳನ್ನು ಇನ್ನೂ ಮಾಡುವನು. ದೇವರಿಗೆ ಸ್ತೋತ್ರ. ಯಾಕೆಂದರೆ ಇಂದಿನ ವಾಕ್ಯ ಹೇಳುತ್ತೆ, ಯೆಹೋವನು ಹೇಳುವುದೇನೆಂದರೆ, ಈ ಜನರು ಬಾಯಿಂದ ನನ್ನನ್ನು ಸಮೀಪಿಸಿ ತಮ್ಮ ತುಟಿಗಳಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ತಮ್ಮ ಹೃದಯವನ್ನು ನನಗೆ ದೂರ ಮಾಡಿಕೊಂಡು ಬಾಯಿಪಾಠವಾಗಿ ಕಲಿತಿರುವ ಮನುಷ್ಯರ ಆಜ್ಞೆಗಳಿಗೆ ಸರಿಯಾಗಿ ಭಯವನ್ನು ಮಾತ್ರ ನನ್ನಲ್ಲಿಟ್ಟಿದ್ದಾರೆ. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾರೆ, ತುಟಿಗಳಿಂದ ನನ್ನ ಸನ್ಮಾನಿಸ್ತಾರೆ, ಹೃದಯದಲ್ಲಿ ನಾನಿಲ್ಲ. ದೇವರಿಗೆ ಸ್ತೋತ್ರ. ಅದರ ವಾಕ್ಯ ಭಾಗ ಏನು ಹೇಳುತ್ತೆ? ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5ನೇ ವಾಕ್ಯ. ಪ್ರೊವರ್ಬ್ಸ್ ಚಾಪ್ಟರ್ 3 ವರ್ಡ್ 5. ಪೂರ್ಣ ಹೃದಯದಿಂದ ಯೆಹೋವನಲ್ಲಿ ಭರವಸೆ ಇಡು, ನಿನ್ನ ಸ್ವಂತ ಬುದ್ಧಿಯ ಮೇಲೆ ಆಧಾರಗೊಳ್ಳಬೇಡ. ದೇವರಿಗೆ ಸ್ತೋತ್ರ. ಇದೇ ಅಧ್ಯಾಯದಲ್ಲಿ ಯೆಶಾಯ ಪ್ರವಾದಿ 29ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ. ದೀನರ ಸಂತೋಷವು ಯೆಹೋವನಲ್ಲಿ ಹೆಚ್ಚಾಗುವು, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲಿನ ಪರಿಶುದ್ಧನಲ್ಲಿ ಹರ್ಷಿಸುವರು. ದೇವರಿಗೆ ಸ್ತೋತ್ರ. ತಗ್ಗಿಸ್ಕೊಂಡಾಗ ಮಾತ್ರವೇ ದೇವರಲ್ಲಿ ನಾವು ಸಂತೋಷ ಪಡಲಿಕ್ಕೆ ಸಾಧ್ಯ. ದೇವರ ರಕ್ಷಣೆಯನ್ನು, ಆಶೀರ್ವಾದವನ್ನು, ಆದರಣೆಯನ್ನು ನಾವು ಹೊಂದಕ್ಕೆ ಸಾಧ್ಯ. ಸೊ ಆಗ ದೇವರು ನಮಗೆ ಆತನ ಉದ್ದೇಶಗಳನ್ನು, ಕಾರ್ಯಗಳನ್ನು, ಜ್ಞಾನವನ್ನು, ತಿಳುವಳಿಕೆಯನ್ನು ಕೊಡುವಾತನಾಗಿದ್ದಾನೆ. ನಾವು ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಳೋದಾದರೆ ದೇವರಿಂದ ಬರ್ತಕ್ಕಂತಹ ಸಹಾಯವನ್ನಾಗಲಿ, ಆಶೀರ್ವಾದಗಳನ್ನಾಗಲಿ, ಜ್ಞಾನವನ್ನಾಗಲಿ, ಉದ್ದೇಶಗಳನ್ನಾಗಲಿ, ತಿಳುವಳಿಕೆಯನ್ನಾಗಲಿ ನಾವು ಹೊಂದ್ಕೊಳ್ಳೋಕ್ಕಾಗಲ್ಲ. ಸೊ ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಜನರು ನನ್ನನ್ನು ಬಿಟ್ಬಿಟ್ಟಿದ್ದಾರೆ, ಸ್ವಬುದ್ಧಿಯ ಮೇಲೆ ಆಧಾರ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಾನು ಸಹ ಅವರ ಜ್ಞಾನಕ್ಕೆ, ವಿವೇಕಕ್ಕೆ, ತಿಳುವಳಿಕೆಗೆ ಮೀರಿದಂತಹ ಕಾರ್ಯವನ್ನು ನಾನು ಮಾಡಿ ತೋರಿಸ್ತೇನೆ. ದೇವರಿಗೆ ಸ್ತೋತ್ರ. ಆಗ ಅವರ ಜ್ಞಾನಿಗಳ ಜ್ಞಾನವು ಇಳಿದೋಗುತ್ತೆ, ನಾನು ಅಧಿಕವಾದ ಜ್ಞಾನದಿಂದ ಕಾರ್ಯವನ್ನು ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದಾರೆ. ದೇವರಿಗೆ ಸ್ತೋತ್ರ. ವಾಕ್ಯವಾಗ ನಮ್ಗೆ ಹೇಳುತ್ತೆ, ಸ್ವಬುದ್ಧಿಯನ್ನು ಆಧಾರ ಮಾಡ್ಕೊಳ್ಳದೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡ್ಕೊಳ್ಳದೆ ಪೂರ್ಣ ಹೃದಯದಿಂದ ನೀವು ದೇವರನ್ನ ಆಶ್ರಯಿಸ್ಕೊಳ್ರಿ. ಸೊ ಆಗ ಏನಾಗುತ್ತೆ ಅಂದರೆ, ದೀನರ ಸಂತೋಷವು ಯೆಹೋವನಲ್ಲಿ ಅಧಿಕವಾಗುತ್ತೆ, ಮನುಷ್ಯರಲ್ಲಿ ಬಡವರು ಇಸ್ರಾಯೇಲಿನ ಪರಿಶುದ್ಧನಲ್ಲಿ ಆನಂದಿಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿ ದೇವ್ರ ಮಕ್ಕಳೇ, ಪೂರ್ಣ ಹೃದಯದಿಂದ ನಾವು ದೇವರನ್ನ ಆಶ್ರಯಿಸ್ಕೊಳ್ಳೋಣ. ದೇವರ ಉದ್ದೇಶಗಳನ್ನ, ಆಲೋಚನೆಗಳನ್ನ, ಜ್ಞಾನವನ್ನು, ತಿಳುವಳಿಕೆಯನ್ನು, ಆಶೀರ್ವಾದಗಳನ್ನ ಹೊಂದ್ಕೊಳ್ಳೋಣ. ಸ್ವಬುದ್ಧಿಯನ್ನು ಬಿಟ್ಬಿಡೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಿಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಿದ್ದೀರಾ. ನೀವು ಹೃದಯಗಳನ್ನು ಪರೀಕ್ಷಿಸುವ ದೇವರಾಗಿದ್ದೀರಾ, ಅದಕ್ಕಾಗಿ ಸ್ತೋತ್ರ. ಈ ಜನರು ನನ್ನನ್ನು ಆಶ್ರಯಿಸಿಕೊಳ್ಳದೆ ಸ್ವಬುದ್ಧಿಯನ್ನು ಆಶ್ರಯಿಸಿಕೊಂಡಿದ್ದಾರೆ. ಹಾಗಾಗಿ ನಾನು ಸಹ ಅಧಿಕವಾದ ಜ್ಞಾನದಿಂದಲೂ, ಅಧಿಕವಾದ ಆಶ್ಚರ್ಯಕಾರ್ಯವಾದ, ಅತ್ಯಧಿಕವಾದ ಕಾರ್ಯಗಳನ್ನು ನೀವು ಮಾಡಿ ತೋರಿಸ್ತೇನೆ. ಇವರ ಜ್ಞಾನಕ್ಕೆ ಮೀರದ ಕಾರ್ಯಗಳನ್ನು ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀರ. ಅದಕ್ಕಾಗಿ ಸ್ತೋತ್ರ. ನಂಬಿಗಸ್ತರಾಗಿ ನಾವು ನಿಮಗೆ ವಿಧೇಯರಾಗ್ತೀವಿ. ಸ್ವಬುದ್ಧಿಯನ್ನು ಬಿಟ್ಟು ನಿಮಗೆ ವಿಧೇಯರಾಗ್ತೀವಿ. ನಿಮ್ಮ ಜ್ಞಾನವನ್ನು, ತಿಳುವಳಿಕೆಯನ್ನು, ಉದ್ದೇಶಗಳನ್ನ, ಆಲೋಚನೆಗಳನ್ನ, ಆಶೀರ್ವಾದಗಳನ್ನ ನಮಗೆ ಕೊಡಿ. ನಿಮಗೆ ಮಹಿಮೆಯಾಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆಯುಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದಿಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತೀರ. ಅದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ
ನಾವು ಬೇಡುವಂತೆ ದೇವರ ಮೆಚ್ಚಿಯುಳ್ಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಹಾಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.